ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅದಕ್ಕೆ ಸಂಕ್ರಾಂತಿಗೆ ಎಳ್ಳು ಬೀಳನ ಯಾಕೆ ಕೊಡ್ತಾರೆ? ಅದಕ್ಕೆ ಸಂಕ್ರಾಂತಿ ಹಬ್ಬ ಅಂದ್ರೆ ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡೋದನ್ನ ಸೂಚಿಸುತ್ತೆ. ಇದು ಉತ್ತರಾಯಣ ಕಾಲ. ರೈತರಿಗೆ ಇದು ಸುಗ್ಗಿ ಹಬ್ಬ. ಅವರು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ಸೂರ್ಯನಿಗೆ ನಮಸ್ಕಾರ ಮಾಡಿ ಗೋ ಪೂಜೆ ಮಾಡಿ ಈ ಹಬ್ಬನ ಆಚರಿಸ್ತಾರೆ. ಹಾಗೆ ಚಳಿಗಾಲದಲ್ಲಿ ಈ ಎಳ್ಳು ಬೆಲ್ಲ ತಿನ್ನೋದ್ರಿಂದ ದೇಹದ ಉಷ್ಣತೆ ಸಮತೋಲನದಲ್ಲಿರುತ್ತೆ. ಹಾಗೆ ದೇಹದ ಕಾಂತಿನೂ ಹೆಚ್ಚುತ್ತೆ. ಅಂದ್ರೆ ಎಳ್ಳು ಬೆಲ್ಲ ತಿನ್ನೋದ್ರಿಂದ ಇಷ್ಟೊಂದು ಪ್ರಯೋಜನ ಇದೆಯಾ? ಹಂಗಾದ್ರೆ ಇನ್ನೂ ಸ್ವಲ್ಪ ಕೊಡಿ, ಅದಕ್ಕೆ ತಿಂತೀನಿ. ತಗೋ ತಗೋ. ನೀವ್ ಯಾಕ್ರಿ ಎಳ್ಳು ಬೆಲ್ಲ ತಿಂದೆ ಹಾಗೆ ಇಟ್ಕೊಂಡಿದ್ದೀರಾ? ಹಬ್ಬದ ದಿನ ಮನೆ ಮಗನೂ ಕಾಣಿಸ್ತಾ ಇಲ್ಲ, ಅಳಿಯಂದ್ರೂ ಬರ್ಲಿಲ್ಲ, ಬೇಜಾರು ಕಡೆ. ಏ ಅಣ್ಣ, ನರಸಿಂಹನು ಊರ್ ಬಿಟ್ಟ ಹೋಗಿದ್ದಾನೆ, ಕೆಲ್ಸಕ್ಕೆ ಹೋಗಿದ್ದಾನೆ, ಬರ್ತಾನೆ ಅಂತ ಅತ್ತಿಗೆ ಹೇಳಿಲ್ವಾ? ಇನ್ನು ಅಳಿಯಂದ್ರ ಬಗ್ಗೆ ಈ ದೀಪುನೇ ಹೇಳ್ಬೇಕು. ಯಾಕೋ ಬಂದಾಗ್ಲಿಂದ ಒಂಥರ ಆಡ್ತಿದ್ದಾಳೆ. ಅತ್ತೆ, ಹಸ್ಬೆಂಡ್ ಬಿಜಿ ಇದಾರೆ, ಅದಕ್ಕೆ ಬರಕ್ ಆಗ್ಲಿಲ್ಲ ಅಂತ ಹೇಳಿದ್ನಲ್ವಾ. ಈಗ ಬನ್ನಿ ಅಂದ್ರೆ ಹೆಂಗ್ ಬರಕ್ ಆಗತ್ತೆ? ಏನೋ ನೀನ್ ಹೇಳ್ತಿದ್ಯಾ, ನಾವ್ ಕೇಳಿಸ್ಕೊತಿದೀವಿ ಅಷ್ಟೇ. ಮಗ, ಅಲ್ಲೆಲ್ಲ ಸರಿ ಇದೆ ತಾನೆ? ಏನು ತೊಂದರೆ ಆಗಿಲ್ಲ ಅಲ್ವಾ? ಪೊಲೀಸಪ್ಪ, ನಾವಿಬ್ರು ಮೊದ್ಲಿನ ತರಾನೇ ಚೆನ್ನಾಗಿದೀವಿ, ಏನು ತೊಂದ್ರೆ ಇಲ್ಲ. ನಾನು ನಂಬಲ್ಲ ಅಂದ್ರೆ ಬೇಕಿದ್ರೆ ನಿಮ್ಮ ಹಳ್ಳಿಯನ್ನೇ ಫೋನ್ ಮಾಡಿ ಕೇಳಿ. ಹಣ ಬಿಡು ಮಗ, ನಿನ್ ಮಾತ್ ಮೇಲೆ ನನಗೆ ನಂಬಿಕೆ ಇದೆ. ಹಾಗಾದ್ರೆ ದೇವ್ರ ಪ್ರಸಾದ ಎಳ್ಳು ಬೆಲ್ಲ ತಿನ್ನು. ನಾನು ಇಲ್ಲಿಗೆ ಬಂದಿರೋ ಉದ್ದೇಶನ ಈಡೇರಿಸ್ಕೊಳ್ಬೇಕು ಅಂದ್ರೆ ಮೊದಲು ದೀಪ ಅವ್ರ ಮನೆಗೆ ಹೋಗಿ ಅವ್ರನ್ನೊಂದ್ಸಲ ನೋಡ್ಲೇಬೇಕು. ಅವ್ರು ಇಷ್ಟು ದಿನ ನನ್ನ ಜೊತೆ ಕಿತ್ತಾಡ್ತಿತ್ತು ನನ್ನ ಮೇಲಿನ ಪ್ರೀತಿ ಕಾಳಜಿಯಿಂದ ಅಂತ ಈಗ ಅರ್ಥ ಆಗ್ತಿದೆ. ಆದರೆ ಮೊದಲನೇ ಸಲ ನನ್ನ ಜೊತೆ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಹೋಗಿದ್ದಾರೆ ಅಂದರೆ ಅಂಥದ್ದು ಏನಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಅದೇನು ಅಂತ ಅವ್ರು ಸಿಕ್ಕಾಗ್ಲೇ ಕೇಳ್ತೀನಿ. ಸದ್ಯಕ್ಕೆ ದೀಪ ಅವ್ರನ್ನ ನೋಡ್ಕೊಂಡ್ಬರ್ತೀನಿ. ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣೆ ನಮೋಸ್ತುತೆ. ಅಂಬುಜಾ, ಅಲ್ಲಿ ದೀಪನ್ ತಿಂಡಿ ಕರಿಯ. ಇವಳಗ್ ತಿಂಡಿಗ್ ಬೇರೆ ಕರಿಬೇಕಾ? ಅದೆಲ್ಲಿ ಕೂತಿದ್ದಾಳೋ ಯೋಚನೆ ಮಾಡ್ಕೊಂಡು. ಒಳ್ಳೆ ಕಥೆ ಉಳಿದು. ಇವ್ರ ಕಣ್ ತಪ್ಪಿಸಿ ದೀಪ ಅವ್ರನ್ನ ನೋಡ್ಬೇಕು ಅಂದ್ರೆ ಅದು ಇಡೀ ದಿನ ಆದ್ರೂ ಸಾಧ್ಯ ಇಲ್ಲ. ಅದ್ರ ಬದಲು ಹಿಂದಿನ ಬಾಗ್ಲಿಂದನಾದ್ರೂ ಹೋಗ್ಬೋದಾ? ದೀಪ ಅವ್ರು ಸಿಕ್ಕಿದ್ರೆ ಈ ಪೂಜೆ ಕುಂಕುಮ ಆದ್ರೂ ಕೊಡ್ಬೋದು. ದೀಪ ಅವ್ರನ್ನ ನೋಡ್ದೆ 2 ದಿನ ಆಗಿದ್ರು 2 ಯುಗ ಕಳ್ದಂಗಾಯ್ತಲ್ಲಪ್ಪ. ಇದನ್ನೇ ಅನ್ಸುತ್ತೆ ಪ್ರೀತಿ ಅನ್ನೋದು. ಯಾಕೋ ಇವತ್ತು ದೀಪ ಅವರನ್ನ ನೋಡ್ತಾನೆ ಇರ್ಬೇಕನ್ನಿಸ್ತದೆ. ದೀಪ ಅವ್ರು ಒಬ್ರೇ ಸೈಲೆಂಟ್ ಆಗಿ ಕೂತಿದ್ದಾರೆ ಅಂದ್ರೆ ಅವ್ರ ಮನ್ಸಲ್ಲಿ ನನ್ನ ಬಗ್ಗೆ ಯೋಚನೆ ಬರ್ತಿದ್ಯಾ, ಅಥವಾ ನನ್ನ ಮೇಲಿರೋ ಕೋಪ ಇನ್ನೂ ಹಾಗೆ ಇದೆಯಾ? ಈ ಕುಂಕುಮನ ಅವ್ರಿಗೆ ಕೊಟ್ಟು ಅವ್ರನ್ನ ಈಗಲೇ ಮಾತಾಡಿಸ್ಬೇಕು ಅನ್ನಿಸ್ತದೆ. ಏನು ಮಾಡಲಿ? ಒಂದು ವೇಳೆ ನನ್ನ ನೋಡಿ ಮತ್ತೆ ಕೋಪ ಮಾಡ್ಕೊಂಡ್ರೆ ಆಮೇಲೆ ನಾನು ಬಂದಿರೋ ಉದ್ದೇಶ ಎಲ್ಲ ಫ್ಲಾಪ್ ಆಗುತ್ತೆ. ಏನು ಮಾಡೋದೀಗ? ದೀಪಾ, ದೀಪಾ, ಅಯ್ಯೋ ಇವಳೊಬ್ಳು. ನೀನೇನೆ ಯಾವಾಗ್ಲೂ ಯಾವ್ದೋ ಗ್ಯಾನ್ದಲ್ಲಿ ಇರ್ತೀಯ. ಆ ಲತ್ಗೆ ಕರೀತಾರ ಕೇಳಿಸ್ತಾ ಇಲ್ವಾ? ಬಾ ಎದ್ದು. ಈ ಅಂಬುಜಾ ಆಂಟಿ ಕಾಟ ಎಲ್ಲೋದ್ರೂ ತಪ್ಪಲ್ವಲ್ಲ. ನನ್ನ ಹೆಂಡತಿ ನೋಡಕ್ಕೂ ಬಿಡ್ಲಿಲ್ಲ.
ಸದ್ಯಕ್ಕೆ ಇದನ್ನ ಇಲ್ಲೇ ಇಟ್ಟಿರ್ತೀನಿ. ದೀಪ ಅವ್ರನ್ನ ನೋಡ್ಬೇಕು ಅನ್ನಿಸ್ದಾಗೆಲ್ಲ ಹೀಗೆ ಕದ್ದು ಮುಚ್ಚಿ ಬರೋದೇ ಒಳ್ಳೇದು. ಯಾಕಿವತ್ತು ಹಸ್ಬೆಂಡ್ ಇಷ್ಟೊಂದು ನೆನ್ಪು ಬರ್ತಿದ್ದಾರೆ? ಒಂದ್ ವೇಳೆ ಬೆಂಗಳೂರಿಂದ ನನ್ನ ನೋಡಕ್ ಇಲ್ಲಿ ಬಂದಿರ್ಬೋದಾ ಹಾಗಂತ ನನ್ ಮನ್ಸಿಗೆ ಅನ್ಸ್ತಿದೆ. ಅರೆ ದೀಪ ಮಗಳೇ, ಇಲ್ಲೇನ್ ಮಾಡ್ತಿದ್ಯಾ? ಅಂಬುಜಾ ಬಂದು ತಿಂಡಿ ಕರೆದ್ಲಂತೆ, ಬಂದಿಲ್ಲ ನೀನು? ಬರ್ತೇನಮ್ಮ. ಇದೇನು ಹಣಿನಲ್ಲಿ ಕುಂಕುಮನೇ ಇಲ್ಲ, ಏನಾಯ್ತು? ಮುಖ ತೊಳ್ನಲ್ವಾ, ಆಗ ಹೋಗಿರತ್ತೆ. ಹಾ ಸರಿ ಸರಿ, ಬೊಟ್ಟು ಕುಂಕುಮನ ಇಟ್ಕೊಂಡು ತಿಂಡಿ ತಿನ್ನಕ್ ಬಾ. ಅಂಬುಜಾ, ಕುಂಕುಮದ ಬಟ್ಲು ಯಾರೆಲ್ಲಿಟ್ರು? ಅಮ್ಮ, ಅಪ್ಪ ಇಲ್ಲಿ ಅಲ್ಲೆಲ್ಲೋ ಹಿತ್ಲಲ್ಲಿ ಇರ್ಬೇಕು ಕಣ.